ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ತಮಿಳು ರಾಜಕೀಯದಲ್ಲಿ ಅನೇಕ ಬದಲಾವಣೆ ನಡೆದಿದೆ. ನಾಳೆ ವಿಶ್ವಾಸಮತ ಯಾಚಿಸುವುದಕ್ಕೆ ಸಿಎಂ ವಿಜಯ್ ಸಜ್ಜಾಗಿದ್ದಾರೆ. ಇದರ ಜೊತೆ ಅಣ್ಣಾ ಡಿಎಂಕೆ ಪಕ್ಷವು ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಇಬ್ಬಾಗವಾಗಿದೆ. ಒಟ್ಟಲ್ಲಿ ತಮಿಳುನಾಡಿನ ರಾಜಕೀಯ ಕ್ಷಣಕ್ಕೊಂದು ತೀರವನ್ನ ಪಡ್ಕೊಳ್ತಾ ಇದೆ. ವಿಧಾನಸಭೆ ಸ್ಪೀಕರ್ ಆಗಿ ಜೆಸಿಡಿ ಪ್ರಭಾಕರ್ ಆಯ್ಕೆ. ಸಿಎಂ ವಿಜಯ್ಗೆ ವಿಶ್ವಾಸಮತ ಯಾಚನೆ, ಅಗ್ನಿಪರೀಕ್ಷೆ. ತಮಿಳುನಾಡಿನ ಚುನಾವಣೆ ಫಲಿತಾಂಶದ ಬಳಿಕ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಟಿವಿಕೆ ಪಕ್ಷದ ಶಾಸಕ ಜೆಸಿಡಿ ಪ್ರಭಾಕರ್ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರ ಕುರಿತು ನಾಳೆ ಬುಧವಾರ ಮುಖ್ಯಮಂತ್ರಿ ವಿಜಯ್ ಅಧಿವೇಶನದಲ್ಲಿ ವಿಶ್ವಾಸಮತ ಯಾಚನೆ ಮಾಡಬೇಕಾಗಿದೆ. ವಿಶ್ವಾಸಮತ ಯಾಚನೆ ಸಿಎಂ ವಿಜಯ್ಗೆ ಅಗ್ನಿ ಪರೀಕ್ಷೆಯಾಗಿದ್ದು, ವಿಶ್ವಾಸದಲ್ಲಿ ಗೆಲ್ತಾರಾ ಎಂಬ ಕುತೂಹಲ ಉಂಟಾಗಿದೆ. ವಿಶ್ವಾಸಮತ ಯಾಚಿಸುವ ವಿಜಯ್ ಸಿಎಂ ಸಜ್ಜಾಗುತ್ತಿರುವಂತೆಯೇ ವೇಲುವಣಿ ಷಣ್ಮುಗಂ ನೇತೃತ್ವದ ಎಐಎಡಿಎಂಕೆ ಬಣವು ಆಡಳಿತಾರೂಢ ಟಿವಿಕೆಗೆ ಬೆಂಬಲ ಘೋಷಿಸಿದೆ. ಸರ್ಕಾರ ರಚನೆ ಕುರಿತಾಗಿ ಎಐಎಡಿಎಂಕೆ ಪಕ್ಷ ಛಿದ್ರವಾಗಿದ್ದು, ಇದೀಗ ಪಳನಿಸ್ವಾಮಿ ವಿರುದ್ಧ ಸಿಡಿದಿದ್ದಿರುವ ಷಣ್ಮುಗಂ ನೇತೃತ್ವದ ಬಣ ಟಿವಿಕೆಗೆ ಬೆಂಬಲ ಘೋಷಿಸಿದೆ. ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಮುಖ್ಯಮಂತ್ರಿ ವಿಜಯ್ ನಾಳೆಯ ಅಧಿವೇಶನದಲ್ಲಿ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗಿದೆ. ಎಐಎಡಿಎಂಕೆ ಪಕ್ಷದಿಂದ ದಳಪತಿ ವಿಜಯ್ಗೆ ಬೆಂಬಲ. ಎಂಜಿಆರ್ ಸ್ಥಾಪಿಸಿದ್ದ ಎಐಎಡಿಎಂಕೆ ಪಕ್ಷ ಛಿದ್ರವಾಯಿತಾ? ಮುಖ್ಯಮಂತ್ರಿ ವಿಜಯ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಎಐಎಡಿಎಂಕೆ ಪಕ್ಷದಲ್ಲಿ ಬಿರುಕು ಉಂಟಾಗಿದೆ. ಎಐಎಡಿಎಂಕೆ ಪಕ್ಷದಿಂದ ದಳಪತಿ ವಿಜಯ್ಗೆ ಬೆಂಬಲ ನೀಡುತ್ತಿದ್ದಾರೆ. ಅದರಲ್ಲೂ 30 ಶಾಸಕರ ಬಲ ಹೊಂದಿರುವ ವೇಲುಮಣಿ ಷಣ್ಮುಗಂ ಬಣವು ಟಿವಿಕೆ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಘೋಷಿಸಿದೆ. ಜನಾದೇಶ ವಿಜಯ್ ಪರ ನಾವು ಯಾವಾಗಲೂ ಇರುತ್ತೇವೆ, ಅವರ ಮಾತಿಗೆ ನಾವು ಗೌರವಿಸುತ್ತೇವೆ ಎಂದು ಷಣ್ಮುಗಂ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ತಮಿಳುನಾಡಿನ ಪ್ರಮುಖ ವಿರೋಧ ಪಕ್ಷವಾದ ಎಐಎಡಿಎಂಕೆ ಪಕ್ಷವು ಇದೀಗ ವಿಭಜನೆಯ ಅಂಚಿನಲ್ಲಿದೆ. 2 ಬಣಗಳಾದ ಎಐಎಡಿಎಂಕೆ ಪಕ್ಷ ಪಳನಿಸ್ವಾಮಿ ವಿರುದ್ಧ ತಿರುಗುಬಿದ್ದಿದೆ. ಪಳನಿಸ್ವಾಮಿ ಪರ 17 ಶಾಸಕರು, ಷಣ್ಮುಗಂ ಪರ 30 ಶಾಸಕರು ಇದ್ದು ಟಿವಿಕೆಗೆ ಬೆಂಬಲವನ್ನು ಸೂಚಿಸಿದೆ. ಷಣ್ಮುಗಂರವರ ಈ ನಿರ್ಧಾರದಿಂದಾಗಿ ಎಂಜಿಆರ್ ಸ್ಥಾಪಿಸಿದ್ದ ಅಣ್ಣಾ ಡಿಎಂಕೆ ಪಕ್ಷ ಇಬ್ಬಾಗವಾಗಿದೆ. ತಮಿಳುನಾಡಿನಲ್ಲಿ 717 ಮದ್ಯ ಅಂಗಡಿಗಳು ಬಂದ್. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ ಅಧಿಕಾರಕ್ಕೆ ಬಂದ ಕೂಡಲೇ ತಮಿಳುನಾಡಿನ ಸುಮಾರು 717 ಮದ್ಯದ ಅಂಗಡಿಗಳಿಗೆ ಬೀಗ ಹಾಕಿಸಿದ್ದಾರೆ. ವ್ಯಸನ ಮುಕ್ತ ತಮಿಳುನಾಡು ಎಂಬ ಚುನಾವಣಾ ಭರವಸೆಯನ್ನು ಈಡೇರಿಸಲು ವಿಜಯ್ ಸಜ್ಜಾಗಿದ್ದು, ಧಾರ್ಮಿಕ ಕೇಂದ್ರಗಳಾದ ಶಾಲೆ, ದೇವಸ್ಥಾನ, ಮಸೀದಿ, ಚರ್ಚ್ ಮುಂತಾದ ಸ್ಥಳಗಳಲ್ಲಿ ಮದ್ಯದ ಅಂಗಡಿಗಳನ್ನು ತೆರೆಯದಂತೆ ಮುಖ್ಯಮಂತ್ರಿ ವಿಜಯ್ ಆದೇಶ ಹೊರಡಿಸಿದ್ದಾರೆ. ನೋಡಿದ್ರಲ್ಲ, ಒಟ್ಟಲ್ಲಿ ತಮಿಳುನಾಡು ಚುನಾವಣೆ ಬಳಿಕ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾನೆ ಇದ್ದು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ವಿಜಯ್ ಇದನ್ನ ಹೇಗೆ ನಡೆಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.